ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಿಬ್ನಳ್ಳಿ ಕ್ರಾಸ್ನಲ್ಲಿ 4 ವಿಧಾನಸಭಾ ಕ್ಷೇತ್ರದ ಜನರು ಸೇರಿಸಿ ಒಂದು ಪ್ರಚಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೂಡ ಹೌದು, ಅವರು ಇಬ್ಬರೂ ಕೂಡ ಬರ್ತಾ ಇದ್ದಾರೆ. ನಾವು ಒಂದು 50,000 ಜನರ ನಿರೀಕ್ಷೆಯನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತು ಆ ಸಭೆಯಲ್ಲಿ ರಾಜ್ಯ ಕಳೆದ 10 ತಿಂಗಳಿಂದ ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳ ವಿಚಾರಗಳಿರ್ಬೋದು, ಯೋಜನೆಗಳನ್ನು ಕೊಟ್ಟಿರತಕ್ಕಂಥ ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಎರಡನೆಯದು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿ ಏನೆಲ್ಲ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ಯಾವ ರೀತಿ ಮಲತಾಯಿ ಧೋರಣೆಯನ್ನ ಪದೇ ಪದೇ ನಮಗೆ ತೋರಿಸಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ. ಈ ಕ್ಷೇತ್ರದ ಒಂದು ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮುದ್ದನ್ಮೇಗೌಡರು ಕೂಡ ಮತದಾರರನ್ನ ಮನವಿ ಮಾಡಿಕೊಳ್ಳೋರಿದ್ದಾರೆ. ನೋಡಿ, ಇದು ದುರಾದೃಷ್ಟ. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತವರು ಅವರ ಬಾಯಿನಲ್ಲಿ ಯೋಜನೆಯನ್ನು ವಿರೋಧ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಯಾಕೆಂದ್ರೆ ನಾವು ಯೋಜನೆ ತಂದಿದ್ದೇವೆ, ಆ ಯೋಜನೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ಆದರೆ ನಮ್ಮ ತಾಯಂದಿರ ಬಗ್ಗೆ, ನಮ್ಮ ಸಹೋದರಿಯರ ಬಗ್ಗೆ ಅವರು ದಾರಿ ತಪ್ಪಿದ್ದಾರೆ ಅಂದ್ರೆ ಅರ್ಥ ಏನಿದೆ? ಏನು ಅರ್ಥ ಬರುತ್ತೆ? ಸಾಮಾನ್ಯವಾಗಿ ಹಳ್ಳಿ ಭಾಷೆನಲ್ಲಿ ದಾರಿ ತಪ್ಪಿಟ್ಟವಳು ಅಂತಾರೆ, ಅಂದ್ರೆ ಅರ್ಥ ಕೆಟ್ಟೋಗಿದ್ದಾಳೆ. ಆ ಅರ್ಥದಲ್ಲಿ ಬರೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತೇಳಿ ಈಗಾಗಲೇ ಬಹಳ ಪ್ರತಿಕ್ರಿಯೆ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಈ ಮಾತನ್ನ ಆಡಬಾರ್ದಾಗಿತ್ತು. ಅವರು ನಮ್ಮ ರಾಜ್ಯದ ಮಹಿಳೆಯರನ್ನ, ತಾಯಂದಿರನ್ನ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ. ಬಹುಶಃ ಅವರಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ ಅದು ಅನ್ನೋದೇ ಅವರಿಗೆ ಬೇಸರ ತಂದಿದೆ. ಅವರಿಗೆ ದುರದೃಷ್ಟ ಏನಂತಂದ್ರೆ ಅವರಿಗೆ ನಾನಿರುವಾಗ ಮಾಡಕ್ಕಾಗ್ಲಿಲ್ವಲ್ಲ ಅನ್ನೋದಿರ್ಬಹುದೇನೋ. ಆದ್ರೆ ಅವರು ಇದು ಯಶಸ್ವಿ ಆಗಿದೆ ಅನ್ನೋದ್ರ ಬಗ್ಗೆ ಅವರ ಪ್ರತಿಕ್ರಿಯೆ ಹೀಗಿದೆ ಅಂತೇಳಿ ಅನ್ಕೊಂಡಿದ್ದೆ. ಅವರು ಮೈತ್ರಿ ಆಗಿರುವಂತ ಬಿಜೆಪಿ ಸರ್ಕಾರದ ಮೋದಿ ಅವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಗ್ಯಾರಂಟಿಯಿಂದ ಕೂಡ ದಾರಿ ತಪ್ಪಿದ್ದಾರೆ. ಅದನ್ನ ಅವರೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಈಗ ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಮೋದಿಯವರು ಅಥವಾ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಅನೇಕ ಗ್ಯಾರಂಟಿಗಳನ್ನ ಅವರು ಘೋಷಣೆ ಮಾಡ್ತಾರೆ. ಅಂದ್ರೆ ಅರ್ಥ ಮಹಿಳೆಯರಾಗ್ಲಿ ಅಥವಾ ಬೇರೆ ಯಾವರೇ ಆಗ್ಲಿ ಗ್ಯಾರಂಟಿ ಫಲ ಪಡೆಯುವವರೆಲ್ಲರೂ ದಾರಿ ತಪ್ತಾರೆ ಅಂತ ಕುಮಾರಸ್ವಾಮಿ ಅವರ ಅರ್ಥದಲ್ಲಿ ಹೇಳ್ದಂಗೆ ಆಗುತ್ತೆ. ಆದ್ರಿಂದ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಈ ರಾಜ್ಯದ ಮಹಿಳೆಯರ ಬಗ್ಗೆ ಅವರ ಹೇಳಿರ್ತಕ್ಕಂಥ ಮಾತು ಸರಿ ಇಲ್ಲ. ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಅವರಿಗೂ ಒತ್ತಾಯ ಮಾಡ್ತೇನೆ. ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ತಿದ್ದುಪಡಿ ಮಾಡ್ತೀವಿ ಅಂತ ಹೊರಟಿರುವಂತದ್ದು. ತಿದ್ದುಪಡಿ ಬೇಕಾಷ್ಟು ಸರಿಯಾಗಿದೆ, ಅಮೆಂಡ್ಮೆಂಟ್ಗಳು ಸಾಕಷ್ಟು ಸರಿಯಾಗಿದ್ದಾವೆ. ಆದ್ರೆ ತಿದ್ದುಪಡಿಗೆ ನಮಗೆ ತೊಂದರೆ ಇಲ್ಲ. ಆದ್ರೆ ನೀವು ಬದಲಾಯಿಸ್ತೀವಿ ಅಂತ ಹೇಳುತ್ತೆ. ನಾವು ಬಂದಿರೋದೇ ಅಧಿಕಾರಕ್ಕೆ ಬರೋದೇ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿ ಅನೇಕ ಜನ ಹೇಳಿದ್ದಾರೆ. ಅದು ನಾನು ಪೇಪರ್ ಕಟಿಂಗ್ಸ್ಗಳನ್ನೆಲ್ಲ ಕೊಡ್ತೇನೆ ಬೇಕಾದ್ರೆ. ಬರೀ ಅನಂತಕುಮಾರ್ ಹೆಗಡೆ ಅವರು ಅಷ್ಟೇ ಹೇಳಿಲ್ಲ, ಬಹಳಷ್ಟು ಜನ ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ. ಆದ್ರೆ ದುರ್ದೈವದ ಸಂಗತಿ, ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಗೃಹ ಮಂತ್ರಿಗಳಾಗ್ಲಿ ಅಥವಾ ಹಿರಿಯ ಮುಖಂಡರುಗಳು ಬಿಜೆಪಿಯಲ್ಲಿರೋರು ಅವರು ಅದರ ಬಗ್ಗೆ ಪ್ರತಿಕ್ರಿಯೆ ಮಾಡಬೇಕಲ್ಲ. ಇಲ್ಲ, ನಾವು ಮಾಡೋದಿಲ್ಲ, ನಾವು ಯಾವುದೇ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಲ್ಲ, ಏನಾದರೂ ಅಮೆಂಡ್ಮೆಂಟ್ಸ್ ಇದ್ರೆ ಮಾಡ್ತೇವೆ ಅಷ್ಟೇ ಅಂತ ಹೇಳ್ಬೋದಲ್ಲ. ಅದನ್ನ ಇಲ್ಲಿಯವರೆಗೂ ಕೂಡ ಅವರು ಹೇಳಿಲ್ಲ. ಅದನ್ನೇ ನಾವು ಆ ರೀತಿ ನಾವು ಊಹೆ ಮಾಡ್ತೀವಿ. ನಿಮ್ಮ ಅಜೆಂಡಾ, ಇಡನ್ ಅಜೆಂಡಾನ ಬೇರೆ ಬೇರೆ ರೀತಿ ಅವರ ಜೊತೆಯಲ್ಲಿ ಬಾಯಿನಲ್ಲಿ ಎಳಿಸ್ತಾ ಇದ್ದೀರಾ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.